ನಮಗೆ ಅದು ಮಾಸಗಳೇ ಹೊರತು ಮಹಾವಿಷ್ಣುವಿಗೆ ಅದು ಒಂದು ಕ್ಷಣ. ಚತುರ್ಯುಗಗಳು ಮರಳಿ ಮರಳಿ 72 ಆವೃತ್ತಿ ಬಂದರೆ ಅಜಾಗ ಒಂದು ದಿನ, ಬ್ರಹ್ಮನಿಗೆ ಅದು ಒಂದು ದಿವಸ ಅಷ್ಟೇ. ಹಾಗೆಯೇ ಮಹಾವಿಷ್ಣುವಿಗೆ ನಾವು ಹೇಳುವಂಥ ಈ ತಿಂಗಳುಗಳು, ವರ್ಷ, ಅದೆಲ್ಲ ಒಂದು ಕ್ಷಣ. ಕ್ಷಣ ಅಂದರೆ ಅಡಿಷ್ಟೇ, ಒಂದು ಕಣ್ಮಿಟ್ಟಿಸೋದಕ್ಕೆ ಕ್ಷಣ ಅಂತ ಹೇಳ್ತೇವೆ. ವ್ರತ ಅನ್ನುವಾಗ ಇದರಲ್ಲಿ ನಿಷ್ಕಾಮ ಕರ್ಮ ಅಂತ ನಾವು ಇದನ್ನು ಹೇಳ್ತೇವೆ. ಯಾವುದೇ ಒಂದು ವ್ರತವೇ ಆಗಲಿ, ಪೂಜೆಯೇ ಆಗಲಿ, ಹೋಮವೇ ಆಗಲಿ ಮಾಡಲಿಕ್ಕೆ ಸಲಕರಣೆಗಳು ಬೇಕು, ವಸ್ತುಗಳೆಲ್ಲ ಬೇಕು. ಖರ್ಚಿದೆ, ದ್ರವ್ಯಗಳನ್ನು ತಗೊಂಬರಬೇಕು, ಇನ್ನೊಂದು ಮಾಡಬೇಕು. ಆದರೆ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಮನಸ್ಸಿದ್ರೆ ಸಾಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟ. ಈ ಶರೀರವನ್ನು ತಿಂಗಳಲ್ಲಿ 14 ದಿವಸ ಪೂರ್ತಿ ನಾವು ಇಲ್ಲಿವರೆಗೆ ತಿಂದು 14ರಲ್ಲಿ 15 ದಿವಸ ಒಂದು ಪಕ್ಷ, ಒಂದು ಮಾಸಕ್ಕೆ 30 ದಿನ ಆದರೆ ಒಂದು ಪಕ್ಷ ಅಂದರೆ 15 ದಿವಸ. ಅದರಲ್ಲಿ ದಶಮಿಯ ಪೂರ್ಣ ಒಂದು ತಿಥಿ ಅಂತ ನಾವು ಲೆಕ್ಕ ಮಾಡಿದ್ರೆ ದಶಮಿಯಿಂದ ದಶಮಿಗೆ ಹೇಳ್ತಾರೆ. ಚಂದ್ರಬಲ ಇರುವಂಥದ್ದು ನೋಡಿ. ಈಗ ಅಮಾವಾಸ್ಯೆಗೆ ಚಂದ್ರ ಏನು ಕಾಣಿಸೋದೇ ಇಲ್ಲ. ಪಾಡ್ಯದಿಂದ ಸ್ವಲ್ಪನೇ ಚಂದ್ರನ ವೃದ್ಧಿ ಆಗ್ತಾ ಬರುತ್ತೆ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ಇಲ್ಲಿ ದಶಮಿ, ಆಮೇಲೆ ಏಕಾದಶಿ. ಆ ದಶಮಿಯ ನಂತರದ ಏಕಾದಶಿ ಇಡೀ ದಿನ ಅಂದರೆ 60 ಘಳಿಗೆ ಒಂದು ತಿಥಿಗೆ ನಮಗೆ ಲೆಕ್ಕ. ತಿಥಿ ಅಂತಂದರೆ 2.5 ಘಳಿಗೆಗೆ 1 ಗಂಟೆ, 60 ಘಳಿಗೆಗೆ 24 ಗಂಟೆ ಆಗುತ್ತೆ. ಯಾವುದೇ ಒಂದು ತಿಥಿ, ಏಕಾದಶಿ ತಿಥಿ ಅನ್ನುವಂಥದ್ದು ಒಂದು ದಿವಸ ಅಂತ ಲೆಕ್ಕ ಇಟ್ಕೊಳ್ಳೋಣ. ಅಷ್ಟು ಅವಧಿ ಉಪವಾಸದಿಂದ ಇರೋದು. ಅಂದರೆ ಈ ಶರೀರಕ್ಕೆ ನೋಡಿ, ನಾವಾಗ ಹೇಳಿದಾಗೆ ಪ್ರಾಯಶ್ಚಿತ್ತವೂ ಆಗಬೇಕು, ಅದರ ಜೊತೆಗೆ ಪುಣ್ಯಪ್ರದವೂ ಆಗಬೇಕು, ಕಾಮ್ಯಕರ್ಮವೂ ಆಗಬೇಕು. ಇದಿಷ್ಟು ಆಗಬೇಕು ಅಂತಾದಾಗ ಏನು ಖರ್ಚಿಲ್ಲದೆ ಏನು ಮಾಡೋದು? ಉಪವಾಸ ವ್ರತ. ಇಲ್ಲಿ ಉಪವಾಸ ಅನ್ನುವಂಥ ಶಬ್ದಾರ್ಥ ನಾವು ಮೊನ್ನೆ ಹೇಳಿಯಾಗಿದೆ. ಉಪಸಮೀಪೇ ಮಾಸಃ ಇತ್ಯುಪವಾಸಃ ಅಂತಂದರೆ ಭಗವಂತನ ಸಾಮೀಪ್ಯದಲ್ಲಿ ಇರುವಂಥದ್ದು. ಕಾಯಿಕ, ವಾಚಿಕ, ಮಾನಸಿಕ. ಏಕಾದಶಿ ವ್ರತವನ್ನು ಹೇಗೆ ಮಾಡೋದು? ಹಿಂದಿನ ದಿವಸ ದಶಮಿಯಿಂದಲೇ ಆರಂಭ ಮಾಡಿಕೊಂಡು ರೂಢಿ ಆಗಬೇಕಲ್ಲ ಮನುಷ್ಯನಿಗೆ. ಯಾವುದೇ ಆಗಲಿ 3 ಹೊತ್ತು, 4 ಹೊತ್ತು, 6 ಹೊತ್ತು ತಿಂದು ಈ ಶರೀರನ ಪೋಷಣೆ ಮಾಡ್ಕೊಂಡಿರುವಂಥ ನಮಗೆ ಒಂದೇ ಸತಿ ಏನು ತಿಂದೆ ಕೂತ್ಕೊ ಅಂತ ಹೇಳಿದ್ರೆ ಶರೀರ ಕೇಳಲ್ಲ. ಮನೋನಿಗ್ರಹ, ಮನಸ್ಸನ್ನು ಏಕಾಗ್ರತೆಯೆಡೆಗೆ ಕೊಂಡೊಯ್ಯುವಂಥದ್ದು ಕೂಡ ಈ ಏಕಾದಶಿ ವ್ರತ. ಮನಸ್ಸು ಅನ್ನೋಂಥದ್ದು ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಹೇಳ್ತಾನೇ ಇರುತ್ತೆ. ಆ ಮನೋನಿಗ್ರಹ ಶಕ್ತಿ ಅನ್ನುವಂಥದ್ದು ನಮಗೆ ಬರಲಿ ಅನ್ನೋದಕ್ಕೋಸ್ಕರ ಋಷಿಗಳು, ಮುನಿಗಳು ನಮ್ಮ ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆ ಮೋಕ್ಷಕಾರಕನಾದಂತಹ ಸತಚಿತ್ತಾನಂದ ಸ್ವರೂಪಿಯಾದಂತಹ ಮಹಾವಿಷ್ಣುವಿನ ಸ್ಮರಣೆ, ಆರಾಧನೆ ಅನ್ನುವಂಥದ್ದಿದೆ. ಅಲ್ಲಿ ನಾವು ಪ್ರಾತಸ್ನಾತರಾಗಿ ಎಲ್ಲ ಕೈಂಕರ್ಯವನ್ನು ತ್ಯಜಿಸಿ ಆ ಭಗವಂತನಿಗೋಸ್ಕರ ಅಂದರೆ ದೇವರಿಗೆ ಅದು ಬೇಕು ಅಂತ ಹೇಳಿ ಅದಕ್ಕೆ ಅರ್ಥ ಅಲ್ಲ. ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅನ್ನುವುದಕ್ಕೋಸ್ಕರ ಇಡೀ ದಿನ ನಾವು ಯಾವುದೇ ರೀತಿಯ ಆಹಾರವನ್ನು ಶರೀರಕ್ಕೆ ಕೊಡದೆ ಶರೀರವನ್ನು ದಂಡನೆ ಮಾಡಿದ ಕೂಡಲೇ ಅದು ಪ್ರಾಯಶ್ಚಿತ್ತ ಆಯಿತು. ಪ್ರಾಯಶ್ಚಿತ್ತ ಕರ್ಮವೂ ಆಯಿತು. ಜೊತೆಗೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರಿಂದ ಏನಾಯಿತು? ಪುಣ್ಯಪ್ರದವೂ ಆಯಿತು. ಅಂತಹ ಏಕಾದಶಿಯ ವ್ರತವನ್ನು ನಾವು ಮಾಡಬೇಕು. ಜೊತೆಗೆ ಅವನು ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಇದರಿಂದ ಅಂತ ಕೇಳಿದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಪರಮಾತ್ಮ ಕೊಟ್ಟಂತಹ ಭಯ. ನಮ್ಮ ಯೋಗಕ್ಷೇಮವನ್ನು ಭಗವಂತ ನೋಡ್ಕೊಳ್ತಾನೆ. ಯಾವಾಗ? ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಅನನ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ, ಶರಣಾಗತರಾಗಿ, ಯಾಚಕರಾಗಿ ನಾವು ಈ ವ್ರತವನ್ನು ಮಾಡಿತು ಅಂತ ಹೇಳಿ ಆದರೆ ಅದು ವ್ರತ ಅನ್ನಿಸ್ಕೊಳ್ಳುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.